ಅವರು ಮಲ್ಕೊಂಡಿದ್ದಾರೆ. ಅಲ್ಲಿ ರಾತ್ರಿ ಗೆಜ್ಜೆ ಶಬ್ದ ಕೇಳಿಸ್ತಿದೆ. ಗೆಜ್ಜೆ ಶಬ್ದ ಮಾತ್ರ ಅಲ್ಲ, ಒಂದು ಹೆಣ್ಣಿನ ಆಕೃತಿ, ಒಂದು ದೇವತಾ ಮೂರ್ತಿ. ಅದು ಅಂದರೆ ಹೆಣ್ಣಿನ ಆಕೃತಿ ಅಂದರೆ ಇಲ್ಲಿ ಭಯ ಪಡುವಂಥದ್ದೇನಿಲ್ಲ. ಒಂದು ದೇವರ ಆಕೃತಿ ಥರ ಅಲ್ಲಿ ನಡ್ಕೊಂಡು ಹೋಗ್ತಿದೆ. ಇವರು ತಲೆ ಹತ್ರನೇ ನಿಂತಿರೋ ಹಾಗೆ ಭಾಸ ಆಗ್ತಿದೆ. ಇದನ್ನು ಇವರು ನೋಡಿದರೆ ಬಾಗಿಲು ತೆಗೆದು ಇನ್ನೇನು ಗರ್ಭಗುಡಿ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ಈ ಆನೆ ಉಸಿರಾಡುವಾಗ ಒಂಥರ ಜೋರಾಗಿ ಉಸಿರು ಬಿಡುತ್ತಲ್ಲ, ಆನೆ ಹತ್ರ ನಿಂತ್ಕೊಂಡ್ರೆ ಯಾವ ಥರ ಒಂದು ಫೀಲ್ ಆಗುತ್ತೆ, ಆ ಥರ ಫೀಲ್ ಆಗ್ತಿದೆ ಇವರಿಗೆ. ಒಂದೊಂದು ಹೆಜ್ಜೆನೂ ಈ ಭೂಮಿನೇ ಅಲ್ಲಾಡಿಸೋ ರೀತಿನಲ್ಲಿ ಕಿವಿ ಹತ್ರ ಹಿಂಗೆ ಸಪ್ಲ ಕೇಳಿಸ್ತಿದೆ, ಪ್ರತ್ಯಕ್ಷ ಕೇಳಿಸ್ತಿದೆ. ಅದು ಒಂದೊಂದು ಹೆಜ್ಜೆನೂ ಇಟ್ಕೊಂಡು ಹೋಗ್ಬೇಕಾದ್ರೆ ಭೂಮಿನೇ ಅಲ್ಲಾಡ್ದಾಗೆ ಒಂದು ಭಾಸ. ಅದು ಕಣ್ ತೆಗಿಯಕ್ಕೆ ಭಯ. ದೇವರ ಒಂದು ಉಪಾಸನಾ ಮಂದಿರದಿಂದ ಅಡುಗೆ ಮನೆಯವರೆಗೆ, ಅಡುಗೆ ಮನೇಲಿ ಇದೆ ಆ ದೇವತೆ ಅಡುಗೆ ಮನೆ ಇದ್ದಾಳೆ ಅಂತ ಗೊತ್ತು, ತಿರ್ಗಾ ವಾಪಸ್ ಬರುತ್ತೆ ಅಂತಲೂ ಗೊತ್ತು, ಆದರೆ ಕಣ್ ತೆಗಿಯಕ್ಕೆ ಭಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮದ ಒಂದು ಸಾಧನೆ ಮಾಡುವಾಗ ಯಾವ ರೀತಿಯಲ್ಲಿ ಅನುಭವ ಆಗುತ್ತೆ ಅನ್ನೋದು, ಅದರ ಬಗ್ಗೆ ನಾನು ಅನೇಕ ಬಾರಿ ಚರ್ಚೆ ಮಾಡಿದ್ದೆ. ಗೆಜ್ಜೆ ಶಬ್ದ ಆಗುತ್ತೆ ಗುರುಗಳೇ, ಶುಕ್ರವಾರ ಮಂಗಳವಾರ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಾಗ, ಯಾರೋ ನಡ್ಕೊಂಡು ಹೋದಾಗ ಆಗುತ್ತೆ. ಈ ರೀತಿ ಎಲ್ಲ ಭಕ್ತರ ಅನುಭವಗಳನ್ನು ಸಾಧನೆ ಮಾಡೋರು ಹೇಳ್ತಾರೆ. ಯಾಕಂದರೆ ನಾವು ಸಾಧನೆ ಮಾಡೋರ ಅನುಭವನ ಕೇಳಿ ತಿಳ್ಕೋಬೇಕು, ಅದರಲ್ಲಿ ಸಿಗುವಂಥ ಆನಂದನೇ ಬೇರೆ. ಇದರಲ್ಲಿ ಭಯ ಪಡಬೇಕಾದದ್ದು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಲಲಿತಾ ಸಹಸ್ರನಾಮ ಸಾಧನೆ ಆಗುತ್ತೋ ಆ ತಾಯಿ ಅಲ್ಲಿ ಸಂಚಾರ ಮಾಡೋದು ಅದು ಶತಸಿದ್ಧ. ಅಲ್ಲಿ ಆ ಗೆಜ್ಜೆಯ ಶಬ್ದ ಯಾವ ರೀತಿ ಒಬ್ಬೊಬ್ಬರಿಗೂ ನಂತರ ಒಂದೊಂದು ರೀತಿ ಅನುಭವ. ಕೆಲವರಿಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆಜ್ಞಾಚಕ್ರ, ಎರಡು ಹುಬ್ಬಿನ ಮಧ್ಯದಲ್ಲಿ ಆಜ್ಞಾಚಕ್ರ ಇರುತ್ತೆ. ಆ ಒಂದು ಗೆಜ್ಜೆ ಶಬ್ದ ಕೇಳಿದಾಗ ಇಲ್ಲಿ ಫಳ್ 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 ಅಂತ ಇಲ್ಲಿ ಬೆಳಕು ಗೋಚರ ಆಗುತ್ತೆ ಆಜ್ಞಾಚಕ್ರದಲ್ಲಿ. ಲಲಿತಾ ಸಹಸ್ರನಾಮ ಸಾಧನೆ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವ. ಒಂದು ಅನುಭವನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಸಾಧಕರವರು ಮನೆಯಲ್ಲಿ ಶುಕ್ರವಾರ ಮಂಗಳವಾರ ಅವ್ರಿಗೂ ಈ ರೀತಿ ಅನುಭವ ಆಗಿದ್ದು. ನಾನು ಕೇಳ್ತಿದ್ದೆ ಅವ್ರನ್ನ, ಗುರುಗಳೇ ಯಾವ ರೀತಿ ಇದು? ಅವರ ಪೂಜಾ ಮಂದಿರ ಏನಿದೆ, ಇವರ ಹಾಲಲ್ಲಿ ಮಲಗ್ತಿದ್ರು. ಪೂಜಾ ಮಂದಿರದಿಂದ ಇವರು ಮಲ್ಕೊಂಡಿರೋವಂಥ ಹಾಲು, ಅದಾದ ನಂತರ ಅಡುಗೆ ಮನೆ, ಅಲ್ಲಿಂದ ಅಡುಗೆ ಮನೆಯವರೆಗೆ ಇದು ಆಗ್ತಿದ್ದ ಅನುಭವ ಅವರಿಗೆ ಸುಮಾರು 2:45ರಿಂದ 3:30, ಅಂದರೆ ಬ್ರಾಹ್ಮಿ ಮುಹೂರ್ತ ಇನ್ನೇನು ಹತ್ತಿರ ಬರ್ತಿದೆ ಅನ್ನೋ ಈ ಅನುಭವ ಅವ್ರಿಗೆ. ಅವರು ಆ ಸಾಧಕರು ಕಾದ್ಕೊಂಡು ಕೂತಿರ್ತಿದ್ರು. ಅಂದರೆ ಅವ್ರಿಗೆ ಎಚ್ಚರ ಆಗೋಗೋದು ಒಂದು 2:30, 2:45 ಇವಾಗ ಬರಬಹುದು, ಈ ಅನುಭವ ನನಗೆ ಆಗ್ಬೋದು ಅಂತ ಕೆಲವೊಂದು ಸಾರಿ ಅವರೇ ಕಾದ್ಕೊಂಡು ಕೂತ್ಕೊಂಡಿರೋರಂತೆ. ಯಾವಾಗ ಇವರು ಎಚ್ಚರವಾಗಿ ಕೂತ್ಕೊಳ್ತಾರೆ ಆ ಅನುಭವ ಇಲ್ಲ. ಆದರೆ ಅರೆನಿದ್ರಾವಸ್ಥೆಯಲ್ಲಿ ಇದ್ದಾಗ ಅಥವಾ ಇವರು ಕಣ್ಣು ಬಿಟ್ಟಿರೋವಾಗ, ಅದರ ಮಲ್ಕೊಂಡಿರೋವಾಗ ಮಾತ್ರ ಆ ಒಂದು ಅನುಭವ. ಪೂಜಾ ಮಂದಿರದಿಂದ ನಿಧಾನಕ್ಕೆ ಗೆಜ್ಜೆ ಶಬ್ದ ಅದನ್ನು ಕೇಳೋದಕ್ಕೆ ಒಂಥರ ಆನಂದ, ಎಲ್ಲ ರೋಮಾಂಚನ ಅಂತೆ, ಇನ್ನೊಂದು ಶಕ್ತಿ ಪ್ರವೇಶ ಆದ ಹಾಗೆ. ಸೀದಾ ಅದು ಹತ್ರ ಇವ್ರ ಹತ್ರ ಬರ್ತಿದ್ದಂಗೆ ಇವರಿಗೆ ಒಂಥರ ಮೈಯೆಲ್ಲ ಉಷ್ಣಾಂಶ ಎಲ್ಲ ಜಾಸ್ತಿ ಇದ್ದಂಗೆ, ಮೈಯಲ್ಲಿ ಬಾಡಿ ಟೆಂಪರೇಚರ್ ರೈಸ್ ಆಗ್ಬಿಡೋದಂಗೆ ಇದ್ದಕ್ಕಿದ್ದಂಗೆ. ತಿರ್ಗಾ ಅದು ಆ ದೇವತಾ ಮೂರ್ತಿ ಅಡುಗೆ ಮನೆ ಒಳಗೆ ಹೋಗಿ, ಅಡುಗೆ ಮನೆಯಲ್ಲಿ ಅವ್ರದ್ದೊಂದು ದೇವ್ರದ್ದು ವಿಗ್ರಹಗಳನ್ನೆಲ್ಲ ಇಟ್ಟಿರೋರು, ಅಲ್ಲಿವರೆಗೂ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ತಿರ್ಗಾ ವಾಪಸ್ ಇವರು ಪೂಜಾ ಮಂದಿರದ ಹತ್ರ ಹೋಗುವಂಥ ಪ್ರಕ್ರಿಯೆ. ಒಂದು ಸರಿ ಏನಾಗಿದೆ, ಇವ್ರಿಗೆ ಗೊತ್ತಾಗಿದೆ ಆ ಒಂದು, ಅಂದರೆ ಲಲಿತಾದೇವಿ ಆ ತಾಯಿನೇ ನಡ್ಕೊಂಡು ಹೋಗಿದ್ದಾಳೆ ಒಳಗಡೆಗೆ, ಪೂಜಾ ಮಂದಿರದಿಂದ ಅಡುಗೆ ಮನೆ ಒಳಗೆ ಹೋಗಿದ್ದಾಳೆ ಅಂತ ಇವ್ರಿಗೆ ಗೊತ್ತಾಗಿದೆ. ವಾಪಸ್ ಬರಬೇಕು. ಆಗ ಇವರು ಸಂಪೂರ್ಣವಾಗಿ ಎಚ್ಚರ ಆಗ್ಬಿಟ್ಟಿದ್ದಾರೆ. ಹೋಗಿರೋದು ಗೊತ್ತಾದಾಗ ಅರೆನಿದ್ರಾವಸ್ಥೆಯಲ್ಲಿದ್ದಾರೆ. ಬರಬೇಕಾ ಆ ತಾಯಿ ಅಡುಗೆ ಮನೆಯಲ್ಲಿ ದಿನ ಬರಬೇಕು ಅಂತ ಕಾಯ್ತಿದ್ದಾಳೆ. ಇವರು ಎಚ್ಚರ ಆಗ್ಬಿಟ್ಟಿದ್ದಾರೆ. ಈಗೇನಾದರೂ ತಾಯಿ ಬಂದು ನಾನು ಕಾಲು ಇಟ್ಕೊಂಡ್ಬಿಡ್ಬೇಕು, ತಾಯಿ ಕಾಲು ಇಟ್ಕೊಂಡ್ಬಿಡ್ಬೇಕು ಕಾಯ್ತಿದ್ದಾರೆ. ಅದು ಅಡುಗೆ ಮನೆಯಲ್ಲೇ ಗೆಜ್ಜೆ ಶಬ್ದ ಕೇಳಿಸ್ತಿದೆ, ಆಚೆ ಬರ್ತಿಲ್ಲ ತಾಯಿ. ಈಗ ಯಾಕಂದ್ರೆ ಇವರು ಎಚ್ಚರ ಆಗ್ಬಿಟ್ಟಿದ್ದಾರೆ.
ಈ ರೀತಿ ಸುಮಾರು ಹೊತ್ತಾಯ್ತಂತೆ. ಸುಮಾರು ಹೊತ್ತಾದ ಮೇಲೆ ಇವರು ನಾನೇ ಯಾಕೆ ಹೋಗಿ ಅಡುಗೆ ಮನೆ ಒಳಗೆ ನೋಡಬಾರ್ದು ಆ ತಾಯಿನ ಅನ್ನೋ ಒಂದು ಮನೋಭಾವ ಇವರಿಗೆ. ಈ ರೀತಿ ಮನೋಭಾವ ಇವ್ರಿಗೆ ಬಂತು. ಇದು ಬಂದು ಕೂಡಲೇ ಆ ತಾಯಿ ಮಾಯೆ ನೋಡಿ ಯಾವ ರೀತಿ ಇದೆ ಅಂಥೇಳಿ ಇವರು ಆ ಕಡೆ ಈ ಕಡೆ ಇನ್ನೇನು ತಿರುಗಿ ತಮ್ಮ ಬೆಡ್ಶೀಟನ್ನು ಸರಿ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ವಾಪಸ್ ಹೊರಟೋಗಿಲ್ಲ ಆ ತಾಯಿ. ಅವರು ತಿರುಗಿ ನೋಡೋಕ್ಕೂ ಅವಕಾಶ ಕೊಡಲಿಲ್ಲ. ಈ ರೀತಿಯಾದಂಥ ಅನುಭವ ಲಲಿತಾ ಸಹಸ್ರನಾಮ ಸಾಧನೆ ಮಾಡುವಾಗ ಪರಿಪೂರ್ಣವಾಗಿ ಯಾರು ಸಾಧನೆ ಮಾಡ್ತಾರೆ ಅವ್ರ ಮನೆಗಳಲ್ಲಿ ಆ ಗೆಜ್ಜೆ ಸಪ್ಪಳ ಅನ್ನೋದು ಕೇಳಿಸುತ್ತೆ. ಅದರಲ್ಲಿ ಭಯಪಡಬೇಕಾದ್ದೇನಿಲ್ಲ. ನಮ್ಮ ತಾತನವರು ಬಹಳ ದೊಡ್ಡ ಲಲಿತಾ ಸಹಸ್ರನಾಮ ಸಾಧಕರವರು. ನಮ್ಮ ಅಜ್ಜಿಯವರು ಸಹ ದೊಡ್ಡ ಸಾಧನೆ ಮಾಡಿದರು. ಮನೆಯಲ್ಲಿ ಶ್ರೀಚಕ್ರದ ಉಪಾಸನೆ, ಒಂದು ಅರ್ಶನದ ಗೌರಿ ಇತ್ತು. ನಮ್ಮ ಅಜ್ಜಿಯವರು ಅದನ್ನು ಇಟ್ಕೊಂಡು ಪೂಜೆ ಮಾಡೋರು. ಅಂದರೆ ತಾತನವರು ಅಂದರೆ ನಮ್ಮ ತಾಯಿಯವರ ತಂದೆ ತಾಯಿ. ಮದುವೆ ಆದ ಹೊಸದ್ರಲ್ಲಿ ನಮ್ಮ ತಂದೆಯವರು ಹೋಗಿ ಮಾವನ ಮನೆಯಲ್ಲಿ ಮಲಗಿದ್ದಾರೆ. ರಾತ್ರಿ ನಮ್ಮ ತಂದೆಯವರಿಗೆ ಒಂದು ಬೆಳಕು ಅತ್ತಿಂದ ಇತ್ತ ಓಡಾಡೋ ರೀತಿಯಲ್ಲಿ ಕಾಣಿಸಿದೆ. ಗೆಜ್ಜೆ ಶಬ್ದ. ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ತಂದೆಯವರು. ಇದು ನಮ್ಮ ತಂದೆಯವರು ನನಗೆ ಹೇಳಿದಂಥ ಅನುಭವ ಇದು. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ಬೆಳಿಗ್ಗೆ ಆದ ಕೂಡಲೇ ಹೇಳಿದ್ದಾರೆ ನಮ್ಮ ಮಾವವರಿಗೆ, ಈ ರೀತಿ ಅನುಭವ ಆಯಿತು ನನಗೆ. ರಾತ್ರಿ ಎಲ್ಲ ಈ ರೀತಿ ಒಂದು ಬೆಳಕಿನ ಆಕೃತಿ ಕಾಣಿಸ್ತು, ಗೆಜ್ಜೆ ಶಬ್ದ ಕೇಳಿಸ್ತು. ಇಲ್ಲಿ ಏನಿದೆಯೋ ಏನೋ ನಂಗೆ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿದಾಗ ಭಯ ಪಡಬೇಡಿ, ಆ ತಾಯಿ ಸಂಚಾರ ಇದ್ದಾಳೆ ಇಲ್ಲಿ. ಆ ತಾಯಿ ಸಂಚಾರ ಇದ್ದಾಳೆ. ಆ ತಾಯಿಯ ಗೆಜ್ಜೆ ಶಬ್ದ ಕೇಳಿದ ಕೂಡಲೇ ಮನುಷ್ಯನಲ್ಲಿ ಇರ್ತಕ್ಕಂಥ ಎಷ್ಟೋ ದೋಷಗಳು ಹೊರಟೋಗುತ್ತೆ. ಆದ್ದರಿಂದ ಆ ಅನುಭವ ನಿಮ್ಗಾಗಿದೆ ಅಂದರೆ ನಿಮ್ಗೆ ಒಳ್ಳೇದಾಗುತ್ತೆ, ಭಯ ಪಡಬೇಡಿ ಅಂತ. ಅದಾದಮೇಲೆ ಸರ್ವೇ ಸಾಧಾರಣವಾಗಿ ನಮ್ಮ ತಂದೆಯವ್ರಿಗೂ ಗೊತ್ತಾಗೋಯ್ತು, ಇಲ್ಲಿ ದೇವತಾ ಶಕ್ತಿಗಳು ಸಂಚಾರ ಇರೋದ್ರಿಂದ ನನಗೇನೋ ಭಯ ಪಡಬೇಕಾದ ಅಗತ್ಯ ಇಲ್ಲ ಅಂತೇಳಿ ಅವರು ನಿರ್ಭಯವಾಗಿ ಮಲ್ಕೊಳ್ಳೋರು. ಈ ರೀತಿ ದೇವತಾ ಶಕ್ತಿಗಳು ಸಾನ್ನಿಧ್ಯನ ಪ್ರಕಟ ಮಾಡುತ್ತೆ. ಅದಕ್ಕೆ ನೋಡುವಂಥ ಕಣ್ಣು ಬೇಕು. ನಮ್ಮ ಅಕ್ಕನವರು ಅವರಿಗೊಂದು ಅನುಭವ ಆಯಿತು. ಅಂದರೆ ಗಣಪತಿ ದೇವಸ್ಥಾನ ನಮ್ಮ ಮಾತಾಮಹರು, ನಮ್ಮ ತಾಯಿ ವಂಶದವರು ಪೂಜೆ ಮಾಡ್ತಕ್ಕಂಥ ದೇವಸ್ಥಾನ. ಗಣಪತಿ ತುಂಬ ಶಕ್ತಿಶಾಲಿಯಾದಂಥ ಗಣಪತಿ. ಆ ಗಣಪತಿ ಹಿಂದೆಯೂ ಸಹ ಇನ್ನೊಂದು ಆಕಾರ ಬರ್ತಿದೆ, ಈಗ ಬೆಳೀತಿದೆ ಗಣೇಶ. ಒಂದು ಸರಿ ಏನು ಮಾಡಿದ್ದಾರೆ ನಮ್ಮ ಅಕ್ಕ ಅವರು, ಬೆಳಿಗ್ಗೆ ದೇವಸ್ಥಾನದ ಬೀಗ ತೆಗೆದು ಒಳಗಡೆ ಹೋಗಬೇಕು. ಬೀಗದ ಕೈ ಅವ್ರ ಹತ್ರನೇ ಇರ್ತಿತ್ತು. ದೇವಸ್ಥಾನದ ಬೀಗ ತೆಗೆದು ಒಳಗಡೆ ಹೋಗಬೇಕು. ಹೋದಾಗ ಗರ್ಭಗುಡಿ ಬಾಗಿಲು ಆಕೆ ಇದೆ. ಗರ್ಭಗುಡಿ ಬಾಗಿಲೆಲ್ಲ ತೆಗೆದು ಅಲ್ಲಿರೋ ದೀಪ ಸರಿ ಮಾಡಿ ಹೊರಗಡೆ ಎಲ್ಲ ಸ್ವಚ್ಛ ಮಾಡಬೇಕು. ಅಂದರೆ ಪೂಜೆ ಗರ್ಭಗುಡಿ ಒಳಗಡೆ ಬಂದು ಇನ್ನೇನು ಪೂಜೆ ಪ್ರಾರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನ ಸ್ವಚ್ಛ ಮಾಡಬೇಕಲ್ಲ, ಆ ಒಂದು ಕೆಲಸಕ್ಕೆ ಹೋಗಿದ್ದಾರೆ ನಮ್ಮ ಅಕ್ಕ ಅವರು. ಅದು ಪ್ರತಿನಿತ್ಯ ಅವರೇ ಮಾಡ್ತಿದ್ದಂತೆ. ಸರಿ, ಒಳಗಡೆ ಹೋಗಿದ್ದಾರೆ. ಗರ್ಭಗುಡಿ ಬಾಗಿಲು ಮುಚ್ಚಿದೆ. ಇವರಿಗೆ ಗರ್ಭಗುಡಿ ಒಳಗಡೆಯಿಂದ ಯಾವ ಥರ ಶಬ್ದ ಬರ್ತಿದೆ ಅಂದರೆ, ಈ ಆನೆ ಉಸಿರಾಡುವಾಗ ಒಂದು ರೀತಿ ಜೋರಾಗಿ ಉಸಿರು ಬಿಟ್ಟರೆ ಯಾವ ರೀತಿ ಅಂದರೆ, ಆನೆಗಳ ಪಕ್ಕ ಹೋಗಿ ನಿಂತ್ಕೊಂಡಾಗ ನಮ್ಗೆ ಅದ್ರ ಅನುಭವ ಆಗುತ್ತೆ. ಒಂದೊಂದು ಸಾರಿ ಜೋರಾಗಿ ಉಸಿರು ಬಿಡುತ್ತದೆ ಆನೆ. ಆ ರೀತಿ ಶಬ್ದ ಬರ್ತಿದೆ. ಏನಿದೆ, ಎಲ್ಲಿಂದ ಬರ್ತಿದೆಯಲ್ಲ ಈ ಶಬ್ದ ವಿಚಿತ್ರವಾಗಿ. ಇವರು ಹುಡುಕಾಡಿದ್ದಾರೆ, ಅಲ್ಲಿನಾದರೂ ಹಾವು ಗೀವು ಏನಾದರೂ ಸೇರ್ಕೊಂಡ್ಬಿಟ್ಟಿದ್ಯಾ, ಹಾವು ಒಂದೊಂದ್ಸಲಿ ಆ ರೀತಿ ಜೋರಾಗಿ ಬುಸ್ ಅಂತಲ್ಲ ಆ ರೀತಿ ಶಬ್ದ ಏನೇನು ಬರ್ತಿದೆ. ಗರ್ಭಗುಡಿ ಹತ್ರ ಇನ್ನೇನು ಅಂದರೆ ಗರ್ಭಗುಡಿಗೆ ಸಣ್ಣ ಸಣ್ಣ ಕಿಂಡಿಗಳಿರುತ್ತೆ. ಅದ್ರ ಹತ್ರ ಬಂದಾಗ ಇವರು ನೋಡ್ತಾರೆ, ಒಳಗಡೆ ಒಂದು ನಿಜವಾದ ಆನೆ ಯಾವ ರೀತಿ ಕೂತ್ಕೊಂಡು ಜೋರಾಗಿ ಆ ಸೊಂಡ್ಲಿಂದ ಉಸಿರನ್ನ ಎಳ್ಕೊಂಡು ಬಿಡುತ್ತೆ. ಆ ರೀತಿ ಒಂದು ಅನುಭವ ಇವರಿಗೆ. ಅಲ್ಲಿಂದ ಭಯ ಪಟ್ಕೊಂಡು ಆಚೆ ಬಂದ್ಬಿಟ್ಟಿದ್ದಾರೆ. ಈ ರೀತಿ ದೇವತಾ ಶಕ್ತಿಗಳು ಸಾನ್ನಿಧ್ಯನ ಪ್ರಕಟ ಮಾಡುತ್ತೆ. ಅದು ಸಾಧನೆ ಮಾಡ್ತಾ 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 ಭಕ್ತರಿಗೆ ಅನುಭವಕ್ಕೆ ಬರುತ್ತೆ. ಕೃಷ್ಣನ ಉಪಾಸನೆ ಮಾಡೋರಿಗೂ ಸಹ ಈ ರೀತಿ ಹಲವಾರು ಅನುಭವಗಳಾಗಿದೆ. ಕೃಷ್ಣನ ಸಾಧನೆ ಮಾಡೋರಿಗೆ ಆ ಭಗವಂತನೇ ಮಗುವಿನ ರೂಪದಲ್ಲಿ ಬಂದು ತೊಡೆ ಮೇಲೆ ಮಲ್ಕೊಂಡ ಹಾಗೆ, ಇವ್ರ ಜೊತೆ ಕೀಟಲೆ ಮಾಡಿದ ಹಾಗೆ, ಚೇಷ್ಟೆ ಮಾಡಿದ ಹಾಗೆ ಸಾಧನೆ ಮಾಡ್ತಾ ಮಾಡ್ತಾ ಭಗವಂತ ಪ್ರಕಟ ಆಗ್ಬಿಡ್ತಾನೆ. ಅದನ್ನು ನೋಡೋವಂಥ ಕಣ್ಣುಗಳು ಬೇಕು. ಆ ನೋಡೋವಂಥ ಕಣ್ಣುಗಳಿದ್ದಾಗ ಆ ಭಗವಂತ ಖಂಡಿತವಾಗಿ ನಮಗೆ ಕಾಣಿಸ್ತಾನೆ. ಬೆಟ್ಟದ ಮೇಲೆ ಆನಂದಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಅದ್ರ ಬಗ್ಗೆ ನಾನು ಸುಮಾರು ವಿಡಿಯೋಗಳು ಮಾಡಿದ್ದೇನೆ, ಹಿಂದೆನೂ ನಾನು ಮಾಡಿದ್ದೆ. ಆಗ ನಾನು ಹೇಳ್ತಿರೋದು ಸುಮಾರು ಒಂದು 15-20 ವರ್ಷದ 20-25 ವರ್ಷದ ಕೆಳಗಡೆ. ನಾನಿನ್ನ ಚಿಕ್ಕ ಹುಡುಗ ಅವಾಗ. ದೇವಸ್ಥಾನನೂ ಅಷ್ಟೊಂದು ಇನ್ನೂ ಅಭಿವೃದ್ಧಿ ಆಗಿರಲಿಲ್ಲ. ಹಳೆಯ ದೇವಸ್ಥಾನ, ಕತ್ತಲು, ದೊಡ್ಡ ಬೆಟ್ಟ, ಸುತ್ತು ತುಂಬ ಮರಗಳಿದ್ವು. ರಾತ್ರಿ ಹೊತ್ತು ಯಾರೂ ಹೋಗ್ತಿರಲಿಲ್ಲ ದೇವಸ್ಥಾನಕ್ಕೆ.
ಒಬ್ಬ ಸಾಧು ಕೂಡ ಇದ್ದ ಅಲ್ಲಿ. ಸುಮಾರು ಜನ ಸಾಧುಗಳಿದ್ರು, ಒಬ್ಬ ಸಾಧು ಉಳ್ಕೊಂಡಿದ್ದ ಅಲ್ಲಿ. ನನಗೊಂದು 18-19 ವರ್ಷ ಇರಬಹುದು ನನಗೆ. ಸರಿ, ನಮ್ಮ ಚಿಕ್ಕಪ್ಪ ಅವ್ರ ಜೊತೆನಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಆನಂದಲಿಂಗೇಶ್ವರ ಸ್ವಾಮಿ ಗರ್ಭಗುಡಿ ಪಕ್ಕದಲ್ಲಿ ಸುಬ್ರಹ್ಮಣ್ಯೇಶ್ವರ ಆಂಜನೇಯ ಸ್ವಾಮಿ, ಹಳೆ ದೇವಸ್ಥಾನ ಆದವಾಗ. ಕರೆಂಟ್ ಇರ್ತಿರ್ಲಿಲ್ಲ ದೇವಸ್ಥಾನದಲ್ಲಿ, ಕತ್ತಲು. ಏನೇನೋ ಕಥೆಗಳು ಹೇಳೋರು ಆ ಬೆಟ್ಟ ಹತ್ಕೊಂಡು ಹೋಗೋವಾಗ, ಹಾಗಾಗತ್ತೆ ಹೀಗಾಗತ್ತೆ. ನಾನು ಸೈಕಲ್ನ ನಿಲ್ಲಿಸ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋದೆ. ಸಂಜೆ ಒಂದು 6-6:15. ನಮ್ಮ ಚಿಕ್ಕಪ್ಪ ಅವ್ರು ಏನು ಹೇಳಿದ್ರು ಅಂದರೆ, ಹೋಗಿ ದೀಪ ಇಟ್ಬಿಟ್ಟು ಒಂದು 10 ನಿಮಿಷ ಇದ್ದು ಬಂದ್ಬಿಡು, ನಾನು ಆಮೇಲೆ ಬರ್ತೀನಿ, ನಾನು ಬರೋವರೆಗೂ ಕಾಯ್ಬೇಕು ನೀನು. ಸರಿ, ನಾನು ಹೋಗಿದ್ದೀನಿ ಅವತ್ತಿನ ದಿವಸ. 6:45 ಆಯಿತು, 7 ಗಂಟೆ ಆಯಿತು, ಇನ್ನೂ ಬರಲಿಲ್ಲ ಇವರು. ಬೆಟ್ಟದ ಮೇಲೆ ಇವಾಗ ಯಾರು ಸಂಚಾರ ಬರ್ತೀಯ, ಜನಸಂಚಾರವೇ ಇಲ್ಲ. ಇದೀನಿ, ಗೆಜ್ಜೆ ಶಬ್ದ ಕೇಳಿಸೋದಕ್ಕೆ ಶುರು ಆಗೋಯ್ತು. ನನಗೆ ಭಯ ಆಗೋಯ್ತು ಒಂದು ರೀತಿ. ಏನಿದು ಈ ರೀತಿ ಆಗ್ತದೆ? ದೇವರ ಹತ್ರ ಕೂತ್ಕೊಂಡಾಗ ಗರ್ಭಗುಡಿನಲ್ಲಿ ಶಿವಲಿಂಗದ ಮುಂದೆ ನಾನು ಕೂತ್ಕೊಂಡಿದ್ದೀನಿ, ಯಾರೋ ಬಂದ ಹಾಗೆ. ತಿರುಗಿ ನೋಡಿದ್ರೆ ಯಾರೂ ಇಲ್ಲ. ಮತ್ತೆ ಗೆಜ್ಜೆ ಶಬ್ದ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹತ್ರ ಹೋದ್ರೆ, ಗಣೇಶನ ಪಕ್ಕನೇ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹತ್ರ ಹೋದ್ರೆ ಇಲ್ಲಿ ಕೇಳೋದು, ಅದ್ರ ಪಕ್ಕನೇ ಆಂಜನೇಯ ಸ್ವಾಮಿ ಇತ್ತು. ಆಂಜನೇಯ ಸ್ವಾಮಿ ಹತ್ರ ಬಂದ್ರೆ ಈ ಕಡೆ ಕೇಳೋದು ಗೆಜ್ಜೆ ಶಬ್ದ. ನನಗೆ ಒಂಥರ ಭೀತಿ ಆಗೋಗಿ ದೇವಸ್ಥಾನದಿಂದ ಹೊರಗಡೆ ಬಂದ್ಬಿಟ್ಟೆ. ಹೊರಗಡೆ ಬಂದ್ರೆ ನಿಂತ್ಕೊಂಡ್ರೆ ಇಡೀ ಬಾಳದ ಕೆರೆ, ಫ್ಲೈಓವರ್ ಅವಾಗ ಆಗಿರಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನ ಫ್ಲೈಓವರ್ ಕನ್ಸ್ಟ್ರಕ್ಷನ್ನೇ ಆಗಿರಲಿಲ್ಲ. ಆ ಕಡೆ ಹೊಲಗಳು, ಈ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ಎಲ್ಲ ಕಾಣಿಸೋದು. ಆಚೆ ಬಂದು ನಾನು ನಿಂತ್ಕೊಂಡ್ಬಿಟ್ಟೆ. ಇಲ್ಲಿ ಸಾಧು ಒಬ್ಬ ಇದ್ದ, ಆತ ಬಂದ. ಆಮೇಲೆ ಏನಕ್ಕೆ ಆಚೆ ಬಂದು ಈ ಥರ ಆಗ್ತಿದೆ ಅಂದರೆ, ಇಲ್ಲಿಗೆ ಸಾಮಾನ್ಯ ಆದದ್ದು, ಭಯ ಪಡಬೇಡ ನೀನು. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರು ಬಂದರು, ಅವ್ರಿಗೂ ನಾನು ಅನುಭವ ಹೇಳಿದೆ, ಬೇಗ ಹಾಕೊಂಡು ಬಂದ್ಬಿಟ್ಟೆ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗಮಶಾಸ್ತ್ರದಲ್ಲೂ ಈ ನಿಬಂಧನೆ ಇದೆ. ನಾವೊಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆ ಬೀಗ ತೆಗೆಯೋದಕ್ಕೊಂದು ಮಂತ್ರ ಇದೆ ಆಗಮಶಾಸ್ತ್ರದಲ್ಲಿ. ದೇವತೆಗಳು, ಯಾರಾದರೂ ದೇವತಾ ಶಕ್ತಿಗಳು ಒಳಗಡೆ ಇದ್ದರೆ ಎಚ್ಚರಿಕೆ, ಅವರಿಗೊಂದು ಎಚ್ಚರಿಕೆ ಕೊಡೋದಕ್ಕೆ ಒಂದು ಮಂತ್ರ ಇದೆ. ಅದಕ್ಕೆ ನಾವು ಬಾಗಿಲಿನ ಜೋರಾಗಿ ಶಬ್ದ ಮಾಡಿ ಆ ದೇವತಾ ಶಕ್ತಿಗಳನ್ನು ಪ್ರಾರ್ಥನೆ ಮಾಡಬೇಕು. ನೀವು ಯಾರಾದರೂ ಒಳಗಡೆ ಇದ್ದರೆ ದಯವಿಟ್ಟು ನೀವು ಮೂಲ ಸ್ಥಾನಕ್ಕೆ ಸೇರಿಕೊಳ್ಳಿ, ನಾವು ಬರ್ತಾ ಇದ್ದೀವಿ ಅಂತ ಹೇಳಿ. ಯಾಕಂದರೆ ಅದನ್ನು ನೋಡ್ಕೊಂಡು ತಡ್ಕೊಳ್ಳೋ ಶಕ್ತಿ ಇರಲ್ವಲ್ಲ. ಇಲ್ಲಿ ಬಾಗೇಪಲ್ಲಿ ಹತ್ರ ಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಅದನ್ನ ಚಿಕ್ಕ ವಯಸ್ಸಿಂದ ನಾವು ಕೇಳ್ತಾ ಬಂದಿದ್ವಿ ಆ ಕಥೆಗಳನ್ನೆಲ್ಲ. ದೇವಸ್ಥಾನದಲ್ಲಿ ಏನಪ್ಪ ನಿಬಂಧನೆ ಅಂದರೆ, ಒಂದು ಸಲ ಬಾಗಿಲು ಹಾಕಿದ ಮೇಲೆ ತೆಗಿಬಾರ್ದು. ಆಮೇಲೆ ಮತ್ತೆ ಮಾರನೇ ದಿವಸನೇ ಅಲ್ಲಿ ದೇವಸ್ಥಾನದ ಬಾಗಿಲು ತೆಗಿಬೇಕು. ಅರ್ಚಕರು ಏನು ಮಾಡಿದ್ದಾರೆ, ಅವತ್ತಿನ ದಿವಸ ಏನೋ ಒಂದು ವಸ್ತು ಒಳಗಡೆ ಇಟ್ಬಿಟ್ಟಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಬೀಗ ತೆಗೆದು ಒಳಗಡೆ ಹೋದಾಗ ವೀರಭದ್ರೇಶ್ವರ ಸ್ವಾಮಿ ಸ್ಥಾನದಲ್ಲಿ ಅಜಾನುಭಾವ ಮೈಗೆಲ್ಲ ಭಸ್ಮ ಬಳ್ಕೊಂಡು ಕೆಂಜಡೆಗಳು, ಬೆಂಕಿಯ ಜಡೆಗಳು ದೊಡ್ಡದಾಗಿ ಕುತ್ಕೊಂಡ್ಬಿಡುದಂತ. ಅಜಾನುಭಾವ, ಇವರಿಗೆ ಮಾತೇ ಹೊರಲಿಲ್ವಂತ. ಆ ಒಂದು ದೃಶ್ಯನ ನೋಡಿದಾಗ ಆ ದೇವರು ಎಚ್ಚರಿಕೆನೂ ಕೊಡ್ತಂತೆ ಇವರಿಗೆ, ಈ ವಿಚಾರ ನೀನು ಯಾರಿಗೂ ಹೇಳ್ಕೊಡ್ತು ಅಂತ. ಹೀಗೆ ದೇವತಾ ಶಕ್ತಿಗಳು, ನಾನು ಹೇಳಿದ್ನಲ್ಲ, ಸಾಧನೆ ಮಾಡ್ತಾ ಮಾಡ್ತಾ ದೇವತಾ ಶಕ್ತಿಗಳು ಪ್ರಕಟ ಆಗೋಗುತ್ತೆ. ಅದನ್ನು ನೋಡುವಂಥ ಕಣ್ಣುಗಳು ಬೇಕು. ಆದ್ದರಿಂದ ತಾತ್ಪರ್ಯ ಏನು ಹೇಳಕ್ಕೆ ಬಂದೆ ನಾನು ಅಂದರೆ, ಲಲಿತಾ ಸಹಸ್ರನಾಮ ಸಾಧನೆ ಮಾಡುವಾಗ ಅದು ಒಂದೊಂದು ಮೆಟ್ಲಿದ್ದಾಗೆ, ಒಂದೊಂದು ಮೆಟ್ಲಿಗೆ ಒಂದೊಂದು ಅನುಭವ. ಗೆಜ್ಜೆ ಶಬ್ದ, ಆ ಗೆಜ್ಜೆ ಶಬ್ದ ಹೃದಯ ಮಂದಿರದಲ್ಲಿ ಕೇಳಿಸ್ತೀವಿ ಕೆಲವರಿಗೆ, ಅನಾಹತ ಚಕ್ರದಲ್ಲಿ ಆ ತಾಯಿಯ ಗೆಜ್ಜೆ ಶಬ್ದ. ಇಲ್ಲಿ ಆಜ್ಞಾ ಚಕ್ರದಲ್ಲಿ ಒಂದು ಸ್ಫೋಟ ಆದಾಗೆ ಇಲ್ಲಿ, ಅಂದರೆ ಅಜ್ಞಾನ ಗ್ರಂಥಿಗಳೆಲ್ಲ ವಿಚ್ಛೇದನಾಗಿ ಜ್ಞಾನ ಬೆಳಗುತ್ತಿದೆ ಅಂತ. ಆ ತಾಯಿಯ ಒಂದು ಸ್ಪರ್ಶದ ಅನುಭವ ಆಗೋದು ಈ ರೀತಿ ಆಗುತ್ತೆ. ಇದನ್ನೆಲ್ಲ ಏನಕ್ಕೆ ಅಂದರೆ, ತಾಯಿ ಅನುಭವ ಮಾಡಿಕೊಡೋದು, ನಾನು ಇದ್ದೀನಿ, ನನ್ನ ಇರುವಿಕೆನ ನೀನು ತಿಳ್ಕೊಂಡು ಮುಂದೆ ಹೋಗಪ್ಪ. ಯಾಕಂದರೆ ನಾನು ಇಲ್ಲ ಅಂತ ವಾದಿಸೋರೆ ಬಹಳ ಜನ. ನನ್ನ ಇರುವಿಕೆನ ತಿಳ್ಕೊಂಡು ನೀನು ಮುಂದೆ ಹೋಗು, ಇದು ನಾನು ಕೊಡ್ತಾರಂಥ ಒಂದು ಸೂಚನೆ, ಕುರುಹು, ನಾನು ಇದ್ದೀನಿ ಅಂತ. ಆಗೇನಾಗುತ್ತೆ ಭಕ್ತನಿಗೆ, ಓ ಭಗವಂತ ಅನ್ನೋನು ಇದ್ದಾನೆ, ನಾವು ಮಾಡೋಂಥ ಸಾಧನೆಗಳನ್ನ ನೋಡ್ತಾನೆ, ನಮ್ಮ ತಪಸ್ಸು ವ್ಯರ್ಥ ಅಲ್ಲ ಅನ್ನೋ ಒಂದು ಭಾವನೆನ ಬರುತ್ತೆ.